ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ದಾವಣಗೆರೆ ಧಣಿ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪರವರ ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್, ಸ್ಮಾರ್ಟ್ ನ್ಯೂಸ್ ಹಾಗೂ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಇವರ ಸಹಯೋಗದೊಂದಿಗೆ ಆಚರಿಸಲಾಯಿತು. ಹೌದು ವೀಕ್ಷಕರೇ, ಈ ಸಂದರ್ಭದಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಹರಿಹರ ತಾಲೂಕು ಅಧ್ಯಕ್ಷರಾದ ಹಾಗೂ ಸತ್ಯ ಸುದ್ದಿ ನ್ಯೂಸ್ ಕನ್ನಡದ ಸಂಪಾದಕರಾದ ಫಿರೋಜ್ ಇರ್ಫಾನ್ MH, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಘುಪತಿ, ಡಾಕ್ಟರ್ BR ಅಂಬೇಡ್ಕರ್ ಧ್ವನಿ ಅಧ್ಯಕ್ಷರಾದ ದೇವೇಂದ್ರಪ್ಪ, ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ದಾವಣಗೆರೆ ಜಿಲ್ಲಾ ಸದಸ್ಯರು ಅರುಣ್ ಸುರೇಶ್ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಹರಿಹರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ TA ನಾರಾಯಣಗೌಡರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರು H ರಾಜೇಶ್, ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ವರದಿಗಾರರು ಮೊಹಮ್ಮದ್ ಫಾರೂಕ್, ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಭಾಗ್ಯದೇವಿ, ಜಿಲ್ಲೆಯ ಸದಸ್ಯರಾದ ಗೀತಾ, ಆಸಿಯಾ ಬಾನು, ಉಮಾ ಹಾಗೂ ಇನ್ನು ಅನೇಕ ಗಣ್ಯರು ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ನಾವು ನಾಗರಿಕ ಅಧಿಕಾರ ಸಂರಕ್ಷಣಾ ವೇದಿಕೆಯಿಂದ ಶಾಮನೂರ್ ಶಿವಶಂಕರಪ್ಪನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿದ್ದಾರೆ. ಹರಿಹರದಲ್ಲಿ ಒಂದೆರಡು ಮಾತುಗಳನ್ನು ಕೇಳೋಣ. ಫಿರೋಜ್ ಇರ್ಫಾನ್ MH ಅಂತ ಹೇಳಿ. ಶಿವಶಂಕರಪ್ಪರ ಬಗ್ಗೆ ಒಂದೆರಡು ಮಾತಾಡಿ. ನಾವು ನಮ್ಮ ಜಿಲ್ಲೆಯಲ್ಲಿ, ಜಿಲ್ಲೆಯಲ್ಲ ಮತ್ತು ಇಡೀ ರಾಜ್ಯದಲ್ಲಿ, ರಾಜ್ಯ ಎಲ್ಲ ಇಡೀ ದೇಶದಲ್ಲೇ 95ನೇ ವಯಸ್ಸಲ್ಲಿ ಶಾಸಕ ಅಂಥೇಳಿ ಹೇಳಿದರೆ ಅದು ಶಾಮನೂರ್ ಶಿವಶಂಕರಪ್ಪನವರು. ಈಗ ನಮ್ಮ ಮುಂದೆ ಅವರು ಇಲ್ಲ. ಅವರು ಇಡೀ ಜೀವನವನ್ನು ಬಡವರ ಜನಕ್ಕೆ, ದಾವಣಗೆರೆ ಜಿಲ್ಲೆಗೆ ಮತ್ತು ಈ ರಾಜ್ಯದ ಜನತೆಗೆ ಏನು ಕೊಟ್ಟಿದ್ದಾರೆ ಕೊಡುಗೆ, ಬಾಪೂಜಿ ವಿದ್ಯಾ ಸಂಸ್ಥೆ ಕೊಟ್ಟಿದ್ದಾರೆ, ಬಾಪೂಜಿ ಆಸ್ಪತ್ರೆಯನ್ನು ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಸೌಲಭ್ಯವನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರೋಕ್ಕೆ ಅಂತ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ನಾಗರಿಕರ ಸಂರಕ್ಷಣಾ ಅಸೋಸಿಯೇಷನ್ ದಾವಣಗೆರೆ ಮತ್ತು ಹರಿಹರ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಶ್ರದ್ಧಾಂಜಲಿಯನ್ನು ನಾವು ಮಾಡಿದ್ದೇವೆ. ನಮಗೆ ಇಲ್ಲಿ ಮಾತಾಡಕ್ಕೆ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ನನ್ನ ಹೆಸರು ಅರುಣ್ ಅಂತ, ದಾವಣಗೆರೆಯಿಂದ. ನಾನು ಕಾರ್ಮಿಕರ ವಿಭಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ತುಂಬ ದುಃಖ ಆಗಿದ್ದೆ, ಯಾಕಂದರೆ ತುಂಬ ಅಪ್ಪಾಜಿ ನಮಗೆ ಭಾಳ ಸ್ಪಂದಿಸಿರು. NGOದಲ್ಲಾಗಿರ್ಬೋದು, ಅಂದರೆ ನಮಗೆ ಏನೋ ನಾವು ಹೇಳಿದ್ರು ಒಂದು ಲೋನಿನ ವಿಷಯದಲ್ಲಾದರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೇಡಮರ ಸಹ ತುಂಬ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ನಮಗೆ ಈಗ ಅಪ್ಪಾಜಿ ನಂದ್ಕೊಂಡ್ರೆ ಹೇಳೋಕ್ಕಾಗಲ್ಲ, ತುಂಬ ದುಃಖ ಆಗಿದೆ. ಆದರೆ ಬಟ್ ಏನಂದರೆ ತುಂಬ ನಾವು ಯಾವತ್ತೇ ಏನೇ ಹೋಗಲಿ ನಮಗೆ ಸ್ಪಂದಿಸ್ತಾರೆ. ಮೇಡಮರಾಗಿರ್ಬೋದು ಮತ್ತು ಮಲ್ಲಣ್ಣ ಸರ್ ಆಗಿರ್ಬೋದು, ಒಂದು ಕೇಸ್ ವಿಷಯದಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ 29ನೇ ವಾರ್ಡಿಗೆ ತುಂಬ ದುಃಖ ಆಗುತ್ತೆ, ಹೇಳೋಕ್ಕಾಗಲ್ಲ. ಅವ್ರಿಗೂ ಒಂದು ಹರಿಹರ ತಾಲೂಕು ಮಾದಿಗ ಜನಾಂಗದ ಅಧ್ಯಕ್ಷ. ಇವತ್ತು ಶಾಮನೂರ್ ಶಿವಶಂಕರಪ್ಪ ಅವರು ನಿನ್ನೆ ತೀರ್ಕೊಂಡು ಭಾಳ ದುಃಖಕರವಾಗಿದೆ ನಮ್ಮ ದಾವಣಗೆರೆ ಜಿಲ್ಲೆ. ಯಾಕೆಂದರೆ ಇವತ್ತೇನಾದರೂ ನಮ್ಮ ಕರ್ನಾಟಕದಲ್ಲಿ ಭೂಪಟದಲ್ಲಿ ದಾವಣಗೆರೆ ಅಂತ ಏನಾದರೂ ಗುರುತುಪಡಿಸಿದರೆ ಅದಕ್ಕೆ ಕಾರಣ ಶಾಮನೂರ್ ಶಿವಶಂಕರಪ್ಪ ಸರ್. ಇವತ್ತು ಅವ್ರು ಇರೋದಕ್ಕೆ ದಾವಣಗೆರೆ ಅನ್ನೋದು ನಮ್ಮ ಕರ್ನಾಟಕದಾದ್ಯಂತ ಗೊತ್ತಾಗಿದೆ. ಅವ್ರು ಇರೋದಕ್ಕೆ ಊರು ಪೂರ್ತಿ ಡೆವಲಪ್ಮೆಂಟ್ ಆಗಿದ್ದು ಪ್ರತಿಯೊಂದು ಆಯಿತು. ಅದನ್ನು ಅವರು SS ಮಲ್ಲಿಕಾರ್ಜುನ್ ಅವರಾಗಲಿ, ಅವರು ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಆಗಲಿ, ಅದನ್ನು ದಯಮಾಡಿ ಅದೇ ಥರ ಅವ್ರು ಏನು ಗೌರವದಿಂದ ನಡ್ಕೊಂತ ಬಂದಿದ್ರಲ್ಲ, ಎಲ್ಲ ಜನಾಂಗನ್ನು ಗೌರವದಿಂದ ಕಾಣ್ತಿದ್ರು. ಇವರು ಅದೇ ಥರ ಬೆಳೀಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತಂದು ನಾನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ ಅಧ್ಯಕ್ಷರಾದಂಥ S ರಘುಪತಿ ಅವರಿದ್ದಾರೆ, ಅವ್ರ ಹತ್ರ ಒಂದೆರಡು ಮಾತಾಡೋಣ. ಇವತ್ತು ನಮ್ಮ ಜಿಲ್ಲಾ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಮಹಾನ್ ನಾಯಕರು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು, ಕೊಡುಗೈ ದಾನಿಗಳು. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಗೆ ಶಾಮನೂರು ಅಂದರೆ ಶಿವಶಂಕರಪ್ಪನ ಹೆಸರು ಪ್ರಸ್ತಾವನೆ ಆಗೋದು. ಇವತ್ತು ನಮಗೆ ಭಾಳ ಇವತ್ತೇನಂದರೆ ನಮಗೆ ಅನ್ಯಾಯ ಆಗಿರೋದಂದರೆ ದಲಿತರಿಗೂ ಮತ್ತು ಅಲ್ಪಸಂಖ್ಯಾತರಿಗೂ ಬಡವರಿಗೆ. ಇವತ್ತು ಅವರು ದಲಿತರು, ಅಲ್ಪಸಂಖ್ಯಾತರು, ಬಡವರು ಏನೇ ನಾವು ಹೋಗಿ ಯಾವುದೇ ಒಂದು ಕೆಲಸ ಕೇಳಿ, ಏನೋ ಒಂದು ದೇಣಿಗೆ ಕೇಳಿ, ಇಲ್ಲಿವರೆಗೆ ಇಲ್ಲ ಅಂದಿಲ್ಲ. ಅವರು ಕೊನೆ ಉಸಿರಿರೋವರೆಗೂ ನಮ್ಮ ಪರವಾಗಿಯೇ ಸೇವೆ ಮಾಡ್ಕೊಂತ ಬಂದರೆ, ನಮ್ಮ ಪರವಾಗಿ ಹೋರಾಟ ಮಾಡ್ಕೊಂತ ಬಂದರೆ. ನಮ್ಮ ಮುಕ್ಕಾಲು ಭಾಗ ದಾವಣಗೆರೆ, ಗಾಂಧಿನಗರ, ಹರಿಹರದವರು ಮುಕ್ಕಾಲು ಭಾಗ ಕೆಲಸ ಕೊಟ್ಟಾರ ಅವರು.
ಇವತ್ತು ನಮಗೆ ಅನ್ನ ದಣಿಗಳು ಅವರು ಇವತ್ತು ಜೀವಂತವಾಗಿ ಇಲ್ಲ ಅಂದರೂ ಇವತ್ತು ಜೀವಂತವಾಗಿ ಅವ್ರ ಹೆಸರಲ್ಲಿ ನಾವೆಲ್ಲ ಅನ್ನ ತಿಂತಿದ್ದಾವೆ. ಅವ್ರ ಆತ್ಮ ಚಿರಶಾಂತಿ ನೀಡಲಿ ಭಗವಂತ ಅಂತಂದು ಅವ್ರ ಕುಟುಂಬಕ್ಕೂ ಮತ್ತು ನಮ್ಮ ಎಸ್ ಮಲ್ಲಣ್ಣಗೆ ಇನ್ನೂ ಯಾವುದೇ ನಮ್ಮ ದೊಡ್ಡ ಸಾಹೇಬ್ರಂಗ ಶಿವಶಂಕರಪ್ಪನವ್ರ ಹೆಸರು ಮಾಡಿ ರಾಜ್ಯದಲ್ಲಿ ಬಡವ್ರ ಪರವಾಗಿ ಹೋರಾಟ ಮಾಡ್ಕೊಂಡು ಇವತ್ತು ಹೆಸರು ಉಳಿಸ್ಕೊಂಬಂದ್ರೆ ಅದೇ ಥರ ಶಿವಶಂಕರಪ್ಪನವರು ಮತ್ತು ನಮ್ಮ MP ಪ್ರಭಾ ಮಲ್ಲಿಕಾರ್ಜುನವರ ಅಮ್ಮರು ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದು ಈ ಮೂಲಕ ನಮ್ಮ ಡಾಕ್ಟರ್ ಶಿವಶಂಕರಪ್ಪನವ್ರಿಗೆ ಅವ್ರ ಆತ್ಮಕ್ಕೆ ಚಿರಶಾಂತಿ ನೀಡಲಿ. ಎಲ್ಲ ನಿನ್ನೆ ಎಲ್ಲ ಸಾರ್ವಜನಿಕ ಸಮಾಜದ ಜನಾಂಗನೂ ಸೇರಿದರು. ಏಕೆಂದ್ರೆ ಬೇರೆ ಹತ್ರ ಪಕ್ಷಾತೀತವಾಗಿರ್ತದೆ, ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಜನ ಸೇರಿದರು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವ್ರು ಒಳ್ಳೆ ಹೃದಯವಂತರು. ಅವ್ರು ಇಲ್ಲಿವರೆಗೆ ರಾಜಕಾರಣ ಮಾಡ್ತಾರೆ, ಆದರೆ ಪಕ್ಷಾತೀತವಾಗಿ ರಾಜಕಾರಣ ಮಾಡಲ್ಲ. ಎಲ್ಲರೂ ಒಳಗೂಡಿದ್ದ ರಾಜಕಾರಣ ಮಾಡ್ಕೊಂತ ಬಂದರು. ಹಂಗಾಗಿ ಈಗ ಎಸ್ ಮಲ್ಲಣ್ಣ, ಪ್ರಭಾ ಮಲ್ಲಿಕಾರ್ಜುನಮ್ಮರು ಇವತ್ತೆಲ್ಲ ನಮ್ಮನ್ನೆಲ್ಲ ಒಳಗೂಡಿಸ್ಕೊಂಡು ಮುಂದುವರಿಬೇಕಂತಂದು ನಾವು ವಿನಂತಿಸ್ಕೊಳ್ತಿದ್ದೇವೆ.